ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಆ ಡಬ್ಬಾಕಾರನವನು ನೋಡ್ದೇನೆ ಫಾಸ್ಟಾಗಿ ಬಂದ್ಬಿಟ್ಟ. ತನ್ನ ಪಟಪಟ ಮಾತುಗಳಲ್ಲಿ ಬೈಯುತ್ತಲೇ ಕುಳಿತಿದ್ದಳು ಶ್ರೀ ಸೋಫಾದಲ್ಲಿ. ಕೃಷ್ಣ ಕೆಳಗೆ ಕುಳಿತು ಅವಳ ಕಾಲನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಗಾಯವನ್ನು ಶುಚಿ ಮಾಡುತ್ತಿದ್ದ, ಮುಖ ಗಂಟು ಹಾಕಿಯೇ. ಅದರರ್ಥ ತಿಳಿದವಳು ಅವನನ್ನು ಬೇಕೆಂದೇ ಕೆಣಕುತ್ತಿದ್ದಳು. ಸರ್, ನನ್ನ ತಪ್ಪಿಲ್ಲ ಅಲ್ವಾ? ಅವನ ಗಂಟು ಮುಖ ನೋಡಿ ಕೇಳಿದಳು. ಅವಳತ್ತ ನೋಡಲೂ ಇಲ್ಲ. ಸರ್, ಯಾಕೆ ಮಾತಾಡ್ತಿಲ್ಲ ನೀವು? ಧ್ವನಿ ಸಣ್ಣದು ಮಾಡಿ ಕೇಳಿದಳು. ನೀನು ನನ್ನ ಮಾತನ್ನ ಕೇಳೋದಿಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ಮಾತನ್ನ ಕೇಳಬೇಕು? ಅವಳನ್ನು ನೋಡದೆ ಗಾಯಕ್ಕೆ ಪಟ್ಟಿ ಕಟ್ಟುತ್ತಾ ಎಂದ. ಸರ್, ಈಗ ನೀವು ಹೇಳಿದ ಹಾಗೇ ಆಸ್ಪತ್ರೆಗೆ ಹೋಗಿದ್ರೆ ನಿಮ್ಮ ಕೈಯಿಂದ ನನ್ನ ಗಾಯಕ್ಕೆ ಪಟ್ಟಿ ಕಟ್ಟಿಸ್ಕೊಳ್ಳೋ ಚಾನ್ಸ್ ನನಗೆ ಸಿಕ್ತಿತ್ತಾ? ಇಲ್ಲ ತಾನೆ? ಉರಿಯುವ ಗಾಯ ಮರೆತು ನಗುತ್ತಾ ಎಂದಳು. ಅವಳತ್ತ ತೀಕ್ಷ್ಣವಾಗಿ ನೋಡಿದವ, ಈ ಮಾತಿಗೇನು ಕಡಿಮೆ ಇಲ್ಲ ನೋಡು ನೀನು ಎಂದ. ಸಾರಿ ಎಂದಳು ನಗುವಿನಿಂದಲೇ. ಟೀ ಮಾಡ್ಕೊಂಡು ಬರಲಾ ಕೇಳಿದ ಮೇಲೆದ್ದು. ಬೇಡ ಬೇಡ ಎಂದು ತನ್ನ ಗಾಯ ನೋಡುತ್ತಿದ್ದವಳ ಲಕ್ಷ್ಯ ಅವನ ಪಾದದ ಮೇಲಿನ ತೆರೆಚಿದ್ದ ಗಾಯದತ್ತ ಹೋಯಿತು. ಸರ್ ನೋಡಿ, ನಿಮ್ಮ ಕಾಲಿಗೂ ಹೇಗೆ ತೆರೆಚಿದೆ, ಕುತ್ಕೊಳ್ಳಿ ಮೊದಲು ಎಂದು ಅವನ ಕೈ ಹಿಡಿದು ತನ್ನ ಪಕ್ಕದಲ್ಲೇ ಅವನನ್ನು ಕೂರಿಸಿಕೊಂಡಳು. ಅಷ್ಟೊಂದೇನು ಗಾಯ ಆಗಿಲ್ಲ ನನಗೆ ಎಂದ ಅವಳನ್ನು ನೋಡುತ್ತಾ. ನೋಡಿ, ನಿಮ್ಮ ಗಾಯ ಆಗಿದ್ರೂ ನೀವು ಹೇಗೆ ತಪ್ಪಿಸ್ಕೋತಿದ್ದೀರಾ, ಹಾಗೆ ನಾನು ತಪ್ಪಿಸ್ಕೊಂಡಿದ್ದು ಎಂದವಳು ಔಷಧಿ ಹಚ್ಚಿದ ಹತ್ತಿ ಹಿಡಿದು ಅವನ ಗಾಯಕ್ಕೆ ಒತ್ತಿದಳು ತಾನೇ. ನಿನಗೇನಾದರೂ ಆದರೆ ನಾನು ಹೇಗೆ ಸಹಿಸ್ಕೊಳ್ಳೋದಿಲ್ವೋ ಹಾಗೆ ನೀನು ನನಗೇನೇ ಆದರೂ ಸಹಿಸ್ಕೊಳ್ಳೋದಿಲ್ಲ ಅಲ್ವಾ? ಪ್ರೀತಿಯಿಂದ ಅವಳ ಮುಖ ನೋಡುತ್ತಾ ಎಂದವನನ್ನೇ ಥಟ್ಟನೆ ತಲೆ ಎತ್ತಿ ದಿಟ್ಟಿಸಿದಳು ಶ್ರೀ. ಅವಳ ಮನ ಅವನ ಮಾತಿಗೆ ಎಚ್ಚೆತ್ತಿತ್ತು. ಎದ್ದು ನಿಂತು ಕೈ ಗಡಿಯಾರ ನೋಡಿದಳು. ಸರ್, ಟೈಮ್ ಆಯಿತು, ನಾನಿನ್ನೂ ಹೋಗಿ ಬರ್ತೀನಿ ಎಂದವಳ ಮುಖ ಹೊಳಪನ್ನು ಕಳೆದುಕೊಂಡಿತ್ತು. ಸರಿ, ಹುಷಾರಾಗಿ ಹೋಗು ಎಂದ ಕೃಷ್ಣ ಬಾಗಿಲವರೆಗೂ ಬಂದು ಅವಳನ್ನು ಕಳುಹಿಸಿಕೊಟ್ಟ. ಅದೇನೋ ಸಂಕಟ ಹೊತ್ತ ಶ್ರೀಯ ಕಾರು ಮನೆಯ ದಾರಿ ಹಿಡಿಯಿತು. ಪಪ್ಪ, ನನಗಿಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಹೊರಟಾಗಿ ಗುರುರಾಜರ ಮುಂದೆ ಹೇಳಿದ ವರ್ಣಿಕಾ ಕೈಕಟ್ಟಿ ನಿಂತಳು. ಯಾಕಿಷ್ಟ ಇಲ್ಲ? ಗಂಭೀರವಾಗಿಯೇ ಕೇಳಿದರು ಗುರುರಾಜರು. ಅವರ ಪ್ರಶ್ನೆಗೆ ಉತ್ತರಿಸದೆ ಕಿಟಕಿಯತ್ತ ನೋಡುತ್ತಾ ನಿಂತಿದ್ದಳು ವರ್ಣ. ನೀನು ಪ್ರೀತಿಸಿದ ಹುಡುಗ ನಿನಗೆ ಮೋಸ ಮಾಡಿದ್ನಾ? ನಿರೀಕ್ಷೆ ಇರದ ಅವರ ಪ್ರಶ್ನೆಗೆ ಬೆಚ್ಚಿದ ವರ್ಣ ಅವರತ್ತ ತಿರುಗಿ ನಿಂತಳು. ಹೇಳು ವರ್ಣ, ನೀನು ಪ್ರೀತಿಸ್ತಿದ್ದ ಹುಡುಗ ನಿನ್ನ ಮದುವೆ ಆಗೋಲ್ಲ ಅನ್ನ? ತಮಗೆ ಸತ್ಯ ಗೊತ್ತಿರುವಂತೆ ಕೇಳಿದರು. ಪಪ್ಪ, ಅದು ನೀನು ಯಾರೋ ಒಬ್ಬ ಹುಡುಗನ ಜೊತೆ ಸುತ್ತಾಡೋದನ್ನು ನಾನು ಒಮ್ಮೆ ನೋಡಿದ್ದೀನಿ ವರ್ಣ. ನೀನಾಗೆ ಬಂದು ನನ್ನ ಹತ್ರ ಇರೋ ವಿಷಯನ ಹೇಳ್ತೀಯ ಅಂದ್ಕೊಂಡಿದ್ದೆ, ಆದರೆ ನೀನು ಇನ್ನೂವರೆಗೂ ಏನೂ ಹೇಳಿಲ್ಲ. ಈಗ ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಫಾರಿನ್ಗೆ ಹೋಗ್ತೀನಿ ಅಂತಿದ್ಯಾ, ಏನಿದು? ಪಪ್ಪ, ನಾನು ಪ್ರೀತಿಸಿದ್ದು ನಿಜಾನೇ ಪಪ್ಪ. ಅವನ ನೆನಪಿನಿಂದ ಹೊರಗೆ ಬರೋಕ್ಕೆ ನಾನು ಫಾರಿನ್ಗೆ ಹೋಗಲೇಬೇಕು ಪಪ್ಪ. ಸೊ ಪ್ಲೀಸ್ ನನ್ನನ್ನು ಕಳಿಸ್ಕೊಡಿ. ಅವರು ತಾವು ಅಂದುಕೊಂಡಿದ್ದನ್ನೇ ನಿಜವೆಂದು ನಂಬಿಸಿದಳಷ್ಟೆ. ಯಾರು ಆ ಹುಡುಗ? ಎಲ್ಲಿದ್ದಾನೆ? ಏನು ಮಾಡ್ತಾನೆ ಅಂತ ನನಗೆ ಹೇಳು, ನಾನು ಅವನ ಜೊತೆ ಮಾತಾಡ್ತೀನಿ. ಮಗಳ ತಂದೆಯಾಗಿ ಕೇಳಿದವರ ಮನದಲ್ಲಿನ ಸಂಕಟ ಇವಳಿಗೆ ಅರ್ಥವಾಗಲೇ ಇಲ್ಲ. ಅದೆಲ್ಲ ಈಗ ಬೇಡ ಪಪ್ಪ. ನಾನು ಎಲ್ಲನೂ ಮರಿಬೇಕು ಅಂದರೆ ಈ ದೇಶ ಬಿಟ್ಟು ಹೋಗಬೇಕು. ಯೋಚನೆ ಮಾಡಬೇಡಿ, ನಾನೇನೂ ಮಾಡ್ಕೊಳ್ಳೋದಿಲ್ಲ. ನನಗೆ ಮಾಡಲಿಂಗ್ ಅಂದರೆ ಇಷ್ಟ ಅಲ್ವಾ, ಅದರಲ್ಲಿ ಏನಾದರೂ ಸಾಧನೆ ಮಾಡ್ತೀನಿ ಬೇಡಿಕೊಂಡಳು ಕಣ್ಣಲ್ಲಿ ನೀರಿಟ್ಟುಕೊಂಡು. ಸರಿನಮ್ಮ, ನೀನು ಎಲ್ಲನೂ ಮರೆತು ಜೀವನ ಮುಂದುವರಿಸ್ತೀಯ ಅಂದರೆ ನನ್ನ ಬೆಂಬಲ ನಿನಗೆ ಇದ್ದೇ ಇರುತ್ತೆ ಎಂದು ವರ್ಣಳನ್ನು ಫಾರಿನಿಗೆ ಕಳುಹಿಸಿಕೊಟ್ಟಿದ್ದರು ಗುರುರಾಜರು ಅಂದು ಅವಳ ಮೋಸದ ಕಣ್ಣೀರಿಗೆ ಕರಗಿ. ಈ ಮಾತುಗಳನ್ನೇ ಕದ್ದು ಕೇಳಿಸಿಕೊಂಡಿದ್ದ ಶ್ರೀನಿಕಾ ಈಗ ಆ ಮಾತುಗಳನ್ನೇ ನೆನಪಿಸಿಕೊಳ್ಳುತ್ತಾ ಮೇಲೆ ತಿರುಗುತ್ತಿದ್ದ ಫ್ಯಾನ್ ನೋಡುತ್ತಾ ಮಂಚದಲ್ಲಿ ಮಲಗಿದ್ದಳು. ವರ್ಣಿಕಾ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾಳೆಂದು ತಿಳಿದಿದ್ದಳು ಅಂದಿನಿಂದ.
ಚಿಕ್ಕಂದಿನಿಂದ ಎಲ್ಲದಕ್ಕೂ ವರ್ಣಳನ್ನು ಹಚ್ಚಿಕೊಂಡಿದ್ದ ಶ್ರೀನಿಕಾಳಿಗೆ ಇದ್ದಕ್ಕಿದ್ದಂತೆ ವರ್ಣ ಫಾರಿನ್ಗೆ ಹೋಗಿದ್ದು ಅತಿ ಬೇಸರ ತಂದಿತ್ತು. ಅವಳಿಗೆ ಮೋಸ ಮಾಡಿದವನು ಯಾರಿರಬಹುದೆಂದು ತಿಳಿಯಲು ವರ್ಣನ ಕೋಣೆಯಲ್ಲಿ ಸುಳಿವನ್ನು ಹುಡುಕಾಡುವಾಗ ಕೃಷ್ಣನ ಫೋಟೋ ನೋಡಿ ತನ್ನ ಅಕ್ಕಳಿಗೆ ಮೋಸ ಮಾಡಿದವನು ಅವನೇ ಎಂದುಕೊಂಡಿದ್ದಳು. ಆ ಫೋಟೋದ ಹಿಂದೆ ಐ ಲವ್ ಯು ಲೆಕ್ಚರ್ ಎಂಬ ವರ್ಣಿಕಳ ಅಕ್ಷರಗಳನ್ನು ನೋಡಿ ಅವನೊಬ್ಬ ಲೆಕ್ಚರ್ ಎಂದು ತಿಳಿದು ಅವನಿರುವ ಕಾಲೇಜನ್ನು ಹುಡುಕಿ ತಾನು ಅಲ್ಲಿಯೇ MSc ಓದಲು ಅಡ್ಮಿಷನ್ ಮಾಡಿಸಿದ್ದಳು. ಇವಳ ಈ ಉಪಾಯದ ಸುಳಿವನ್ನು ಯಾರಿಗೂ ಬಿಟ್ಟುಕೊಟ್ಟಿರಲಿಲ್ಲ ಈ ಹುಡುಗಿ. ತನ್ನ ಸಣ್ಣ ಬದಲಾವಣೆಯನ್ನು ಕಂಡುಹಿಡಿಯುವ ಸುಶಾಂತ್ಗೂ ಕೂಡ. ತನ್ನ ಅಕ್ಕ ತನ್ನಿಂದ ದೂರಾದಳೆಂಬ ನೋವಲ್ಲಿ ಎಲ್ಲವನ್ನೂ ತಾನೇ ನಿಭಾಯಿಸುತ್ತಾ ಅವನಿಗೆ ಬುದ್ಧಿ ಕಲಿಸಬೇಕೆಂಬ ಈ ಹುಚ್ಚು ಹುಡುಗಿ ಏನೊಂದು ಗೊತ್ತಿಲ್ಲದೆ ತನ್ನ ಜೀವನದ ದಾರಿಯನ್ನು ತಾನೇ ಕಂಡುಕೊಂಡಿದ್ದಳು. ಇವಳಿಗೆ ಗೊತ್ತಿರದ ಸತ್ಯ ಏನೆಂದು, ತಮ್ಮಿಬ್ಬರ ಮಧ್ಯೆ ನಡೆದದ್ದು ಏನೆಂದು ವರ್ಣ ಮತ್ತು ಕೃಷ್ಣನಿಗೆ ಗೊತ್ತಿತ್ತು. ಈ ಸತ್ಯವನ್ನು ಅರಿಯದ ಶ್ರೀನಿಕಾ ಕೃಷ್ಣ ತನ್ನ ಅಕ್ಕನನ್ನು ತನ್ನಿಂದ ದೂರ ಮಾಡಿದವ ಎಂದುಕೊಂಡು ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ನಿಂತಿರುವವಳು ಈಗ. ಅವ ತನ್ನನ್ನು ಹೆಚ್ಚು ಪ್ರೀತಿಸುವಂತೆ ಮಾಡಿ ಅವನಿಂದ ತಾನು ದೂರವಾದಾಗ ಅವ ಅನುಭವಿಸುವ ನೋವನ್ನೇ ತನ್ನ ಅಕ್ಕನೂ ಅನುಭವಿಸುತ್ತಿರುವುದು ಎಂಬುದನ್ನು ಅವನಿಗೆ ಮನವರಿಕೆ ಮಾಡಿಸಬೇಕು ಎಂಬ ಈ ಹುಡುಗಿಯ ಯೋಚನೆ ತಪ್ಪೆಂದು ಹೇಳುವವರಾದರೂ ಯಾರು ಇವಳಿಗೆ? ಪ್ರೀತಿಯ ಹೆಸರಲ್ಲಿ ಅವನಿಗೆ ಮೋಸ ಮಾಡುತ್ತಿರುವ ಶ್ರೀನಿಕಾಳಿಗೆ ಅವನಾರೆಂದು ಗೊತ್ತಿಲ್ಲ, ಅವನ ನೋವೇನೆಂದು ಗೊತ್ತಿಲ್ಲ. ಇನ್ನವ ತನ್ನನ್ನು ಪ್ರೀತಿಸುತ್ತಿರುವ ರೀತಿ ಇವಳಿಗೆ ಅರ್ಥವೇ ಆಗಿಲ್ಲ. ನನ್ನ ಅಕ್ಕನಿಗೆ ನೋವು ಕೊಟ್ಟು ಅವಳು ನನ್ನನ್ನು ಒಬ್ಬಂಟಿ ಮಾಡಿ ಹೋಗೋಕ್ಕೆ ಈ ಕೃಷ್ಣನೇ ಕಾರಣ. ಅವನಿಗೆ ನನ್ನ ನೋವು, ನನ್ನ ಅಕ್ಕನ ನೋವು ಏನು ಅಂತ ಅರ್ಥ ಮಾಡಿಸ್ತೀನಿ. ಜೀವನ ಪೂರ್ತಿ ಅವನು ನನ್ನ ನೆನಪಲ್ಲೇ ಕೊರಗಬೇಕು, ಹಾಗೆ ಮಾಡ್ತೀನಿ. ನನ್ನ ಅಕ್ಕನ ಅವನು ನಿಜವಾಗ್ಲೂ ಪ್ರೀತಿಸಿದ್ರೆ ನನ್ನನ್ನು ಪ್ರೀತಿಸ್ತಾನೇ ಇರಲಿಲ್ಲ. ಆದರೆ ಇವನು ನನ್ನ ಅಕ್ಕನಿಗೆ ಮೋಸ ಮಾಡಿ ಅದ್ರ ಬಗ್ಗೆ ಏನೊಂದು ನನಗೆ ಹೇಳದೆ ನನ್ನನ್ನು ಪ್ರೀತಿಸಿದ್ದಾನೆ ಅಂದರೆ ಅವನು ನಿಜವಾಗ್ಲೂ ಅಕ್ಕನಿಗೆ ಮೋಸ ಮಾಡಿದ್ದಾನೆ. ಕಾಲೇಜಲ್ಲಿ ದೊಡ್ಡ ಪುರುಷೋತ್ತಮ ಇದ್ದ ಹಾಗಿರ್ತಾನೆ, ಆದರೆ ಇವನ ಅಸಲಿ ಬಣ್ಣ ಏನು ಅಂತ ನನಗಷ್ಟೇ ಗೊತ್ತು. ಅದನ್ನು ನಾನು ಅವನ ಮುಂದೆನೇ ಬಯಲು ಮಾಡ್ತೀನಿ. ಕೋಪದಲ್ಲಿ ಮಾತನಾಡಿದ ಶ್ರೀಯ ಮನದಲ್ಲಿನ ಪ್ರೀತಿ ಅಲ್ಲಿಯೇ ಮರೆಯಾಗಿ ಬಿಟ್ಟಿತು, ಅವಳ ಅರಿವಿಗೆ ಬಾರದಂತೆ. ತನ್ನ ಕಾಲಿಗೆ ಆದ ಗಾಯಕ್ಕೆ ಅವ ಆತಂಕಗೊಂಡಿದ್ದು, ತನ್ನನ್ನು ಆರೈಕೆ ಮಾಡಿದ್ದು ನೋಡಿ ಅವಳ ಮನ ಅವನಿಗೆ ಸೋತಿದ್ದು ನಿಜವೇ. ಅದೇ ಗೊಂದಲದ ಮನದಲ್ಲಿ ಮನೆಗೆ ಬಂದವಳು ತನ್ನ ಅಕ್ಕನಿಗಾದ ಮೋಸ ನೆನೆದು ಕೃಷ್ಣನಿಗೆ ನೋವು ಕೊಡಲೇಬೇಕೆಂದು ಗಟ್ಟಿ ಮನಸ್ಸು ಮಾಡಿಬಿಟ್ಟಿದ್ದಳು. ಇಷ್ಟು ದಿನ ಅವನ ಜೊತೆಗಿದ್ದ ಸುಂದರ ಕ್ಷಣಗಳಲ್ಲಿ ತಾನು ನಾಟಕವಾಡಿದ್ದರೂ ಕೆಲವೊಂದು ಬಾರಿ ತನ್ನ ಮನದಲ್ಲಿ ಅವನ ಮೇಲಿನ ಭಾವನೆಗಳು ನಿಜವಾಗಿಯೇ ಇದ್ದವು. ಆದರೆ ತನ್ನ ಕೋಪದಲ್ಲಿ ಅವನ ಮೇಲೆ ತನಗಾದ ಪ್ರೀತಿಯನ್ನು ಮರೆತೇ ಬಿಟ್ಟಳು. ಆದರೆ ತನ್ನ ಕುಟುಂಬವನ್ನು ಒಂದು ಮಾಡುವ ಸೇತುವೆಯೇ ಈ ಶ್ರೀನಿಕಾ ಎಂದುಕೊಂಡು ಆಸೆ ಇಟ್ಟುಕೊಂಡಿರುವ ಕೃಷ್ಣನಿಗೆ ಗೊತ್ತಿರಲೇ ಇಲ್ಲ ಆ ಸೇತುವೆ ಇಷ್ಟರಲ್ಲೇ ಮುರಿದು ಬೀಳುವುದೆಂದು. ನಾಯಕನ ಜೀವ ನಾಯಕಿ ಎಂದುಕೊಂಡಾಗ ಅವಳೇ ಖಳನಾಯಕಿಯಾದರೆ ನಾಯಕನ ಸ್ಥಿತಿ? ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.